ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ನಿಮಗೆ ಭಾಳ ಯೂಸ್ಫುಲ್ ಆದಂಥ ವಿಡಿಯೋ ಐತಿ. ಸೊ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕೆ ಮುಂಚೆ ಇವತ್ತಿನ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಾತೀರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲ ಜೊತೆ ಕೂಡ ಶೇರ್ನು ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗಲಿ. ಹಾಗಾದ್ರೆ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ಒಂದು ವೇಸ್ಟ್ ಅಂತ ಬಟ್ಟೆಯಿಂದ ಹೊಸದು ಹೆಂಗೆ ರೀಕ್ರಿಯೇಟ್ ಮಾಡೋದಂತ ತೋರ್ಸಾಕತ್ತೀನಿ. ಇದಕ್ಕೆ ನಾನು ವೇಸ್ಟ್ ಬಟ್ಟೆಯನ್ನು ತೊಗೊಂಡಿದ್ದನು. ಅಂದ್ರೆ ಕಟ್ ಪೀಸ್ ಅಥವಾ ಏನಾದರೂ ಉಳಿದಿರ್ತಾವಲ್ಲ ಸ್ಕ್ವೇರ್ ಶೇಪ್ ಏನಾದರೂ ಬಟ್ಟೆಗಳನ್ನು, ಅದನ್ನು ನೀವು ಮತ್ತು ಅದರಿಂದ ಏನು ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ತೋರ್ಸಾಕತ್ತೀನಿ. ಈಗ ನೋಡಿರಿ, ನಾನೊಂದು ಬಟ್ಟೆ ಇತ್ತು ಸ್ಕ್ವೇರ್ ಶೇಪ್ ಇದ್ದು, ಸಣ್ಣ ಏನಾದರೂ ಕತ್ತರಿಸಿದ್ದು ಉಳಿದಿರ್ತಾವಲ್ಲ ಅದನ್ನು. ಸೊ ನೋಡ್ಬೋದು ನೀವು, ನಾನು ಇಲ್ಲಿ ಅಳತೆನೇ ಮಾಡ್ಕೊತೀನಿ. ಈ ಕಡೆಯಿಂದ 8 ಇಂಚು, ಆಮೇಲೆ ಉದ್ದಕ್ಕೂ ಕೂಡ ನೋಡ್ರಿ ಎಷ್ಟೈತಂತ 9 ಇಂಚು ತೊಗೊಂಡಿದ್ದೇನೆ ನಾನು. ಜಾಸ್ತಿ ಬಟ್ಟೆ ಇರಲಿ ಅಥವಾ ದೊಡ್ಡದಾಗಿರಲಿ ಅಥವಾ ಸಣ್ಣದಾಗಿದ್ರು ಇದನ್ನ ಒಂದು ನಾನು 8 ಇಂಚು ಉದ್ದಗಲಕ್ಕೆ, ಆಮೇಲೆ ಈ ಕಡೆಯಿಂದ 9 ಇಂಚನ್ನು ತೊಗೊಳ್ತಾ ಇದ್ದೀನಿ. ನೋಡ್ರಿ, ಈ ರೀತಿಯಾಗಿ ನಾನು ಮಾರ್ಕನ್ನು ಹಾಕೋತೀನಿ. ಈಗ ನಾನು 4.5 ಮೇಲ್ಗಡೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಅಂದರೆ ಈ ರೀತಿಯಾಗಿ ಏನು ಕಟ್ ಪೀಸ್ ಉಳಿದಿರ್ತಾವಲ್ಲ ಅದನ್ನು ತೊಗೊಂಡ್ಬಿಟ್ಟು ಅದರಿಂದ ಒಂದು ಸಣ್ಣ ಮಕ್ಕಳಿಗೆ ಯೂಸ್ಫುಲ್ ಆಗುವಂಥ ಒಂದು ಫ್ರಾಕನ್ನು ನಾನು ಹೆಂಗೆ ಸ್ಟಿಚ್ ಮಾಡೋದು ಅಂತ ನಿಮಗೆ ತೋರ್ಸಾಕತ್ತೀನಿ. ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡೂ ತೋರ್ಸಾಕತ್ತೀನಿ. ನೋಡಿರಿ, ಈಗ ನಾನು 4.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾನು ಬಗಲನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಶೇಪ್ ಹಾಕೊಳಕತ್ತೀನಿ. ಈಗ ನೋಡಿರಿ, 2 ಇಂಚಿಗೊಂದು ಮಾರ್ಕ್ ಮಾಡ್ಕೊತೀನಿ. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಉದ್ದಕ್ಕೆ ನಾನು 2.5 ಇಂಚನ್ನು ತೊಗೊಂಡಿದ್ದೀನಿ. ಸಣ್ಣ ಮಕ್ಕಳಿಗಂದ್ರೆ ಇದು ಒಂದು 2-3 ವರ್ಷದ ಹುಡುಗರಿಗೆ ನೀವು ಆರಾಮಾಗಿ ಈ ರೀತಿ ಇಷ್ಟು ಅಳತೆಯನ್ನು ಇಟ್ಕೊಂಡ್ಬಿಟ್ಟು ಫ್ರಾಕನ್ನು ಹೊಲಿಬೋದು. ನೋಡಿರಿ, ಈಗ ನಾನು ಮುಂದಿಂದ ಕೊರಳಿಂದ ಶೇಪ್ ಹಾಕೋಕತ್ತೀನಿ, ರೌಂಡ್ ಶೇಪ. ಆಮೇಲೆ ಬಗಲನ್ನು ಕೂಡ ಶೇಪ್ ಹಾಕೊಳಕತ್ತೀನಿ. ಈಗ ಅಗಲಕ್ಕೆ ನೋಡ್ಬೋದು, ಇಲ್ಲಿ ನಾನು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡದ್ದು ನಿಮಗೆ ತೋರಿಸಿದ್ನಿ. ಈಗ ಇಲ್ಲಿ ನಾನು 7.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಅರ್ಧ ಇಂಚು ನಾವಿಲ್ಲಿ ಶೇಪ್ ತೊಗೋಬೇಕಾಗ್ತೈತಿ. ಅಂದರೆ ನಾವು ಸ್ಕ್ವೇರ್ ಶೇಪ್ದ ಏನು ಬಟ್ಟೆನ ತೊಗೊಂಡು ಶೇಪ್ ಮಾಡ್ಕೊಂಡಿದ್ವಿ, ಈಗ ಅರ್ಧ ಇಂಚ ಒಳಗಡೆನ ತೊಗೊಂಡಿದ್ದೇನೆ ನಾನು. ಈಗ ಇದನ್ನು ಮಾರ್ಕ್ ಮಾಡ್ಕೊಂಡಲ್ಲೇ ನಾನು ಕಟ್ ಮಾಡ್ಕೊಳಕತ್ತೀನಿ. 4 ಪದರ ಬಟ್ಟೆನ ಹಿಡ್ಕೊಂಡ್ಬಿಟ್ಟು ಜೋಡಿಸ್ಕೊಂಡ್ಬಿಟ್ಟು ಸರಿಯಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಇನ್ನೂ ಒಳ್ಳೊಳ್ಳೆ ಯೂಸ್ಫುಲ್ ಹೊಸ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಯಾರು ಹೊಸದಾಗಿ ಚಾನಲ್ ನೋಡತ್ತೀರಿ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ ಚಾನಲ್. ವಿಡಿಯೋಸ್ ನಿಮಗೆ ಇಷ್ಟ ಆದವು ಅಂತಂದ್ರೆ ಲೈಕ್ ಮಾಡಿರಿ, ಹಾಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇರ್ರಿ. ನಿಮಗೆ ಕಮೆಂಟ್ಸ್ಗಳಿಗೂ ಕೂಡ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ. ಈಗ ನಾನು ಮಾರ್ಕ್ ಮಾಡ್ಕೊಂಡಿದ್ದನ್ನು ಕಟ್ ಮಾಡ್ಕೋತೀನಿ ಬಟ್ಟೆನ. ನಿಮ್ಗೆ ಮುಂದ್ಗಡೆ ಕೊರಳೋದು ಯಾವ ಶೇಪ್ ಬೇಕು, ನೀವು ಸ್ಕ್ವೇರ್ ಬೇಕಾದ್ರೆ ಅದನ್ನು ಕೂಡ ಇಟ್ಕೋಬೋದು. ನಾನು ಇಲ್ಲಿ ರೌಂಡ್ ಇಟ್ಕೋತೀನಿ. ನೋಡ್ರಿ, ಈಗ ನಮ್ಮ ಫ್ರಾಕದ ಮೇಲ್ಭಾಗ ರೆಡಿ ಆಗೈತಿ. ಇದು ನಾನು ಒಂದು ಡಿಫ್ರೆಂಟ್ ಆಗಿರುವಂಥ ಫ್ರಾಕನ್ನು ತೋರ್ಸಾಕತ್ತೀನಿ. ಅಂದರೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತೈತಿ. ನೋಡ್ರಿ, ಈಗ ನಾನು ಏನು ನಾವು ಕೊರಳನ್ನು ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ವಿ ಬಗಲಿನವರೆಗೂ, ಅದೇ ಸೇಮ್ ಅಲ್ಲಿದಿಂದ ನಾನು ಬಗಲಿನವರೆಗೂ ಕೂಡ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಒಂದು ಸೈಡ್ ಮಾತ್ರ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಇದು ನಾನು ಸ್ವಲ್ಪ ಫ್ರಾಕನ್ನು ಡಿಫ್ರೆಂಟ್ ಆಗಿರೋ ಫ್ರಾಕನ್ನು ಹೊಲಾತೀನಿ. ಅಂದ್ರೆ ರೆಗ್ಯುಲರ್ ಆಗಿ ಯಾವ ರೀತಿ ಇರುತ್ತಲ್ಲ ಆ ರೀತಿ ಸ್ಲೀವ್ಸ್ ಫ್ರಾಕಲ್ಲಿದೆ, ಹಾಗಾಗಿ ಸ್ವಲ್ಪ ಕಟಿಂಗ್ ಚೇಂಜ್ ಅನ್ನಿಸ್ಬೋದು. ಈಗ ನೋಡ್ರಿ, ಕೊರಳದಿಂದ ಬಗಲವರೆಗೂ ಕೂಡ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಶೇಪನ್ನು ನಾನು ಕಟ್ ಮಾಡಿ ತೆಗೆದಾಕ್ಬಿಟ್ನಿ. ಒಂದು ಸೈಡ್ ಮಾತ್ರ ಬಗಲನ್ನು ಇಟ್ಟಿದ್ದೇನು. ಈಗ ಏನು 2 ಜೋಡಿಸಿದ್ವಲ್ಲ, ಮುಂದ್ಗಡೆ ಸೈಡ್ ಆಮೇಲೆ ಹಿಂದ್ಗಡೆ ಸೈಡ್, ಅದನ್ನು ಕೂಡ ಕಟ್ ಮಾಡಿ 2 ಪೀಸ್ ನಾನೀಗ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಮೇಲ್ಭಾಗ ರೆಡಿ ಆಯಿತು. ಇನ್ನು ಫ್ರಾಕದ ಕೆಳಭಾಗ ಅದಕ್ಕೂ ಕೂಡ ಈ ರೀತಿಯಾಗಿರುವಂಥ ಕಟ್ ಪೀಸನ್ನು ತೊಗೊಂಡಿದ್ದೇನೆ. ಅಂದ್ರೆ ಈ ರೀತಿಯಾಗಿ ಮನೆಯೊಳಗೆ ನೀವು ವೇಸ್ಟ್ ಆಗಿರುವಂಥ ಯಾವುದೇ ಕೂಡ ಕಟ್ ಪೀಸನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನೋಡ್ಬೋದು, ನಾನು ಡಿಫ್ರೆಂಟ್ ಆಗಿರುವಂಥದ್ದನ್ನೇ ತೊಗೊಂಡಿದ್ದೇನೆ. ಈಗ ನೋಡ್ಬೋದು, ಅಗಲಕ್ಕೆ ನಾನು 30 ಇಂಚ್ ಇರುವಂಗೆ ಬಟ್ಟೆನ ತೊಗೊಂಡಿದ್ದೇನೆ. ಜಾಸ್ತಿ ನಿಮ್ಮ ಬಟ್ಟೆ ಇದ್ರೆ ಕೂಡ ನೀವು 30 ಇಂಚಿಗೆ ಅದನ್ನು ನೀವು ಕಟ್ ಮಾಡ್ಕೋಬೋದು. ಈಗ ಉದ್ದಕ್ಕೆ ನೋಡ್ರಿ, ಇಲ್ಲಿ ನಾನು 13 ಇಂಚ್ ಉದ್ದನ್ನು ತೊಗೋದೇನು ಮಾರ್ಕ್ ಮಾಡಿದ್ದೇನೆ, ನಿಮ್ಗೆ ಕಾಣಿಸತಿರ್ಬೋದು. ನೋಡ್ರಿ, 30 ಇಂಚ್ ಅಂದರೆ ಬಟ್ಟೆ ಇದೆ ಜಾಸ್ತಿ ಐತಿ ಉದ್ದಕ್ಕೆ, ಹಾಗಾಗಿ ಅಗಲಕ್ಕೆ 30 ಇಂಚ್ ಐತಿ. ಸೊ ನಮಗೆ 30 ಇಂಚ್ ಅಗಲಕ್ಕೆ ಸಾಕು, ಹಾಗಾಗಿ 30 ಇಂಚ್ ಎಷ್ಟು ಬಟ್ಟೆ ಐತಿ ಕಂಪ್ಲೀಟ್ ನಾನು ಇಟ್ಟೇನು. ಉದ್ದಕ್ಕೆ 13 ಇಂಚ್ ಬೇಕು. ಸೊ ಹಾಗಾಗಿ 13 ಇಂಚನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅಷ್ಟು ನಾನು ಪೀಸನ್ನು ಕಟ್ ಮಾಡಿ ಎಕ್ಸ್ಟ್ರಾ ತೆಗೆದುಬಿಟ್ಟಿದ್ದೇನು.
ಈಗ ನೋಡ್ರಿ ಇಷ್ಟು ಬಟ್ಟೆನ ತೊಗೊಂಡಿದ್ದೇನೆ. ಈಗ ನಾನು 30 ಇಂಚ್ ಆಯಿತು, ಮೇಲ್ಗಡೆಯಿಂದ 13 ಇಂಚು, ಅಗಲಕ್ಕೆ ಮಾತ್ರ 30 ಇಂಚ್ ತೊಗೊಂಡಿದ್ದೆ. ಈ ರೀತಿಯಾಗಿ ನಾನು 2 ಪೀಸನ್ನು ತೊಗೊಂಡಿದ್ದೇನೆ. ನೋಡ್ಬೋದು 2 ಪೀಸ್ ಕೂಡ ಬೇರೆ ಬೇರೆನೇ ಅದಾವೆ ಡಿಫ್ರೆಂಟಾಗಿ. ನೀವು ಸೇಮ್ ಒಂದೇ ಕಲರ್ ಪೀಸ್ ಇದ್ದರೂ ಕೂಡ ನೀವು ಅದನ್ನು ತೊಗೋಬೋದು. ಈಗ ನಾನು ಎಲ್ಲನೂ ಇವತ್ತನ್ನು ಮೇಲ್ಭಾಗ ಕೆಳಭಾಗನ ನೀರಿಗೆ ಮಾಡ್ಕೋತೇನೆ. ಈಗ ನಾನು ಮತ್ತೊಂದಿಲ್ಲಿ 2 ಇಂಚ್ 2.5 ಇಂಚಿದ ಒಂದು ಪಟ್ಟಿಯನ್ನು ತೊಗೊಂಡಿದ್ದೇನೆ. ಅಂದರೆ ನೀವು ಅದೇ ಬಟ್ಟೆ ಒಳಗೆ ಅರ್ಧ ಹಾಫ್ ಏನು ಉಳಿದಲ್ಲ, ಉಳಿದ ಬಟ್ಟೆ ಅಥವಾ ಬೇರೆ ಎಕ್ಸ್ಟ್ರಾ ಇದ್ರೆ ಅದನ್ನು ಕೂಡ ನೀವು ತೊಗೋಬಹುದು. 2.5 ಇಂಚ್ ಅಗಲಕ್ಕಿರೋ ಹಂಗೆ, ಜೊತೆಗೆ ಅದನ್ನು ಉದ್ದಕ್ಕೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ. ಸ್ಮಾಲ್ ಪೀಸ್ ಕಟ್ ಪೀಸ್ ಇದ್ವು ಅಂದ್ರೆ ಅದನ್ನು ನೀವು ಜಾಯಿಂಟ್ ಮಾಡಿ ಈ ರೀತಿಯಾಗಿ ದೊಡ್ಡ ಪಟ್ಟಿನೂ ಕೂಡ ಮಾಡ್ಕೋಬಹುದು. ಈಗ ನಾನು ಇದನ್ನು 39 ಇಂಚ್ ತೊಗೊಂಡೇನು. 39-40 ಇಂಚ್ವರೆಗೂ ನಾನು ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ಇದನ್ನು ನಾನು 2 ಪೀಸನ್ನು ಕಟ್ ಪೀಸ್ ಜೋಡಿಸ್ಕೊಂಡ್ಬಿಟ್ಟು ಉದ್ದು ಮಾಡ್ಕೊಂಡಿದ್ದೇನು. ಇದನ್ನು ಕೂಡ ಈ ರೀತಿಯಾಗಿ ಪ್ಲೇಟ್ಸನ್ನು ಸಣ್ಣ ಸಣ್ಣ ಪ್ಲೇಟ್ಸ್ ಆಗಿ ರೆಡಿ ಮಾಡ್ಕೋಬೇಕು. ಇದು ಮೇಲ್ಗಡೆ ಡಿಸೈನ್ ಮಾಡೋಕೆ, ಹಾಗಾಗಿ ನೀವು ಅಪೋಸಿಟ್ ಕಲರ್ ಬೇರೆ ಇದ್ರೂ ಕೂಡ ನೀವು ಈ ರೀತಿಯಾಗಿ ಪಟ್ಟಿಯನ್ನು ತೊಗೋಬೋದು. ನಾನು ಅದರದ್ದು ಧಡಿಯನ್ನು ತೊಗೊಂಡಿದ್ದೇನು, ಅದಕ್ಕೆ ಅಂದ್ರೆ ಮೇಲ್ಗಡೆ ಡಿಸೈನ್ ಮಾಡ್ಬೇಕಂತಂದ. ಈಗ ನೋಡ್ರಿ ಈ ಮೇಲ್ಗಡೆ ಪಾರ್ಟನ್ನು ನಾವೀಗ ಜೋಡಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿ 2 ಈ ರೀತಿಯಾಗಿ ಪಾರ್ಟ್ಸ್ ಅದಾವು. ಸೊ ಈಗ 2 ಪಾರ್ಟ್ಸನ್ನು ಒಂದ್ರ ಮೇಲೆ ಒಂದು ಕಡೆ ಇಟ್ಬಿಟ್ಟು ಈಗ ಮೇಲೆ ನಾನು ಇದನ್ನು ಸ್ಟಿಚ್ ಮಾಡ್ಕೋತಿದ್ದೇನು, ಯಾವ ರೀತಿ ಅಂತ ತೋರಿಸ್ತೇನೆ. ಸೊ ನೋಡಿರಿ ಮೇಲ್ಗಡೆ ಭಾಗನ ಇದನ್ನು ಜೋಡಿಸ್ಕೋಬೇಕು. ಸೊ ಈಗ ನಾನು ಇದನ್ನು ಜೋಡಿಸ್ಕೊಂಡಿದ್ದೇನೆ. ಈ ರೀತಿಯಾಗಿ ಜೋಡಿಸ್ಕೊಂಡ ನಂತರ ಮೇಲ್ಗಡೆ ಭಾಗ ಈ ರೀತಿಯಾಗಿ ಕಾಣಿಸ್ತೈತೆ ನಮ್ಗೆ. ಈಗ ನಾನು ಇದಕ್ಕೇನ ನಿಮಗೊಂದು ಪಟ್ಟಿಯನ್ನು ತೋರಿಸಿದ್ನಲ್ಲ 2.5 ಸೈಜಿಂದ ಅಳತೆ ತೊಗೊಂಡದಂತದ, ಅದನ್ನು ನಾನೀಗ ಇದಕ್ಕೆ ನೋಡ್ಬೋದು ಈ ರೀತಿಯಾಗಿ ಪ್ಲೇಟ್ಸನ್ನು ಮಾಡ್ಕೊಂಡಿದ್ದೇನೆ. ಸಣ್ಣ ಸಣ್ಣ ಪ್ಲೇಟ್ಸನ್ನು ಅದನ್ನು ನಾನೀಗ ಏನೋ ಬಗಲು ಕಟ್ ಮಾಡ್ಕೊಂಡಿದ್ವಿ ರೌಂಡ್ ಶೇಪ. ಸೊ ಅದಕ್ಕೆ ಕಂಪ್ಲೀಟಾಗಿ ನಾನು ಈ ರೀತಿಯಾಗಿ ಇಟ್ಟು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ನಾವೇನು ಜೋಡಿಸತ್ತೀವಿ, ಇದು ನಮ್ಮ ಬಗಲಿನ ಭಾಗ ಅಂದ್ರೆ ನಾವೇನು ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಅದಕ್ಕೆ ರೌಂಡಾಗಿ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕೊಬೇಕು, ಅದಕ್ಕೆ ಜೋಡಿಸ್ಕೋ ಹಾಗೆ. ಸೊ ನೋಡ್ಬೋದು ಈಗ ನಾನು ಇದಕ್ಕೆ ಜೋಡಿಸ್ಕೊಂಡಿದ್ದೇನೆ. ಈ ರೀತಿ ಕಾಣಿಸತೈತಿ. ಇದು ಮೇಲ್ಗಡೆ ಭಾಗನ ಅಂದ್ರೆ ಮೇಲ್ಗಡೆ ಇಟ್ಟನ ಇದನ್ನು ಜೋಡಿಸ್ಕೋಬೇಕು. ಅಂದ್ರೆ ಬ್ಯಾಕ್ ಸೈಡ ನೋಡ್ರಿ ಈ ರೀತಿಯಾಗಿ ಕಾಣಿಸ್ತೈತದ. ಇದಕ್ಕೆ ನಾನು ಮತ್ತೊಂದು ಬಟ್ಟೆಯನ್ನು ತೊಗೊಂಡಿದ್ದೇನು. ಇದಕ್ಕೆ ನಾನು ಸ್ವಲ್ಪ ಗೋಟ್ ಹಚ್ಚಬೇಕು, ಯಾಕಂದ್ರೆ ಮ್ಯಾಲೆ ಸ್ಟಿಚ್ ಮಾಡಿದ್ದು ಕಾಣಿಸತದ, ಹಾಗಾಗಿ ಅದಕ್ಕೋಸ್ಕರ ಅದನ್ನು ಮುಚ್ಚಬೇಕಂತ ನಾವು ಇದನ್ನ ಸ್ವಲ್ಪ ಈ ರೀತಿಯಾಗಿ ಇದಕ್ಕೆ ಗೋಟ್ ಮಾಡಾಕತ್ತೀನಿ. ಈ ರೀತಿಯಾಗಿ ಬಟ್ಟೆನ ಉಲ್ಟಾ ಹೊಲ್ದದ ಉಲ್ಟಾ ಸೈಡನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಈ ರೀತಿಯಾಗಿ ಒಂದು ಪಟ್ಟಿ ಇಟ್ಕೊಂಡ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡ್ಕೊಡ್ರಿ, ಇಲ್ಲಿ ಒಂದು ಗೋಟ್ ಆಗ್ತೈತಿ. ಸೊ ನೋಡ್ಬೋದು ಈ ರೀತಿಯಾಗಿ ಗೋಟ್ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ನಾನು ಹೀಗಿದು ರೆಡಿ ಆಯಿತು. ಈಗ ಈ ಸೈಡ್ಗೂ ಕೂಡ ಏನು ಮಾಡತ್ತೀನಿ, ನಾನು ಇಲ್ಲೂ ಕೂಡ ಒಂದು ಸಣ್ಣ ಪೀಸ್ಗಳನ್ನು ತೊಗೊಂಡಿದ್ದೇನೆ. ಸಣ್ಣ ಸಣ್ಣ 2 ಪೀಸ್ಗಳನ್ನು ತೊಗೊಂಡ್ಬಿಟ್ಟು ಅದನ್ನು ಜಾಯಿಂಟ್ ಮಾಡ್ಕೊಂಡ ಇದಕ್ಕೂ ಕೂಡ ಅದೇ ರೀತಿಯಾಗಿ ಸಣ್ಣ ಗೋಟನ್ನು ಹಚ್ಕೊಳಕತ್ತೀನಿ ನಾನು. ನೋಡಿರಿ ಬಟ್ಟೆನ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಈಗೇನು ನೀವು ಪೀಸ್ಗಳನ್ನು ತೊಗೊಂಡಿರ್ತೀವಿ ಅಥವಾ ಒಂದೇ ಕಂಟಿನ್ಯೂ ಒಂದು ದೊಡ್ಡ ಬಟ್ಟೆ ಇದ್ದರೆ ಅದನ್ನು ಕೂಡ ತೊಗೋಬೋದು. ನೀವು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಉಲ್ಟಾ ಸೈಡ್ ಇಟ್ಟು ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಅದನ್ನು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಗೋಟ್ ರೆಡಿ ಆಗ್ತೈತಿ ನಿಮ್ಗೆ. ಸೊ ಈಗ ನಾನು ಈ ಸೈಡು ಕೂಡ ಗೋಟನ್ನು ರೆಡಿ ಮಾಡ್ಕೊಂಡಿದ್ದೇನು. ಈಗ ನಾನು ಮತ್ತೊಂದು ಪಟ್ಟಿಯನ್ನು ತೊಗೊಂಡಿದ್ದೇನು. ಈ ಪಟ್ಟಿ ಅಗಲಕ್ಕೆ 2 ಇಂಚ್, ಹಂಗೆ ಉದ್ದಕ್ಕೆ ಒಂದು 8 ಇಂಚ್ ತೊಗೊಂಡಿದ್ದೇನೆ ನಾನು. ನೋಡ್ಬೋದು ನೀವು ಒಂದು ಸಣ್ಣ ಪಟ್ಟಿಯನ್ನು ತೊಗೊಂಡಿದ್ದೇನೆ. ಈಗ ನಾನು ಇದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೇನು. ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಪಟ್ಟಿ ಆಕಾರ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಅದನ್ನು ನಾನು ಹೊಳ್ಸ್ಕೊಂಬಿಟ್ಟು ಈ ರೀತಿಯಾಗಿ ಪಿನ್ನಿಂದ ನಾನು ಹೊಳ್ಸ್ಕೋತೇನೆ. ಅಂದ್ರೆ ಒಂದು ಸ್ಟಿಚ್ ಹಾಕೊಂಡ್ಬಿಟ್ಟಿದ್ದೇನು, ಇಲ್ಲಾಂದ್ರೆ ಹೊಲಿಗೆ ಕಾಣಿಸ್ತೈತಿ ಪಟ್ಟಿದ, ಹಾಗಾಗಿ ಇದನ್ನು ನಾನು ರಿಮೂವ್ ಮಾಡ್ಕೊಂಬಿಟ್ಟೆ. ನೋಡ್ರಿ ಉಲ್ಟಾ ಈ ರೀತಿಯಾಗಿ ಒಂದು ಲೇಸ್ ಥರ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೇನು. ಈಗ ಇದನ್ನು ಅಳತೆ ಮಾಡ್ಕೋಬೇಕು ನಾವು. ನಮ್ಮ ಬಗಲಿನ ಭಾಗ ನಾವು ಎಷ್ಟು ಇಟ್ಕೊಂಡಿದ್ವಿ, 4.25 ಇಟ್ಕೊಂಡಿದ್ವಿ, ಹಾಗಾಗಿ ಅದನ್ನು ನಾವು ಕಟ್ ಮಾಡಿ ತೆಗ್ದಿದ್ದೆವು. ಅದೇ ಸೇಮ್ ಅಳತೆಯಲ್ಲಿ 4.25 ಇಂಚ್ ಎಲ್ಲಿಗೆ ಬರ್ತದೆ ಅದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಜಾಗಕ್ಕೆ ಈಗ ನಾವೇನು ಇದನ್ನು ಒಂದು ಪಟ್ಟಿಯನ್ನು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮುಂದಿನ ಕಡೆ ಆಮೇಲೆ ಹಿಂದ್ಗಡೆ 2 ಸೈಡನ್ನು ಒಳಗಡೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸ್ಟಿಚ್ ಮಾಡ್ಕೋಬೇಕು. ನೋಡ್ರಿ ಈಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದೇನು. ಈಗ ಕೆಳಗಿನ ಭಾಗನೂ ನಾವು ಏನು ಪ್ಲೇಟ್ಸ್ ಮಾಡ್ಕೋಬೇಕಾಗಿತ್ತು ಕಟ್ ಮಾಡ್ಕೊಂಡಿದ್ವಿ, ಆ ಬಟ್ಟೆಗೆ 2 ಕಡೆ ನಾನು ಪ್ಲೇಟ್ಸನ್ನು ಮಾಡ್ಕೊಂಡಿದ್ದೇನು. ಈಗ ನಾ 2 ಬಟ್ಟೆನೂ ಕೂಡ 30 ಇಂಚಿದೆ ಏನು ತೊಗೊಂಡಿದ್ವಿ, 2 ಸಪ್ರೇಟ್ ಪಾರ್ಟನ್ನು ಬಟ್ಟೆನ ತೊಗೊಂಡ್ಬಿಟ್ಟೆನ ಸಪ್ರೇಟ್ ಆಗಿನ ಪ್ಲೇಟ್ಸ್ ಮಾಡಿ ಇಟ್ಕೊಂಡಿದ್ದೇನು. ಈಗ ನಮ್ಮ ಫ್ರಾಕ್ದು ಏನು ಮೇಲ್ಭಾಗ ಐತಿ
ಸೊ ಇದೇ ಭಾಗ, ಆ ಭಾಗಕ್ಕೆ ನಾನೀಗ ಎರಡು ಏನು ನಾವು ಪ್ಲೇಟ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೆಳ ಭಾಗನ, ಎರಡು ಭಾಗನೂ ಕೂಡ ನಾನೀಗ ಇದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ ಸಪ್ರೇಟಾಗಿನ ನಾನು ಎರಡು ಭಾಗ ತೊಗೊಂಡಿದ್ದೇನು, ಅಂದರೆ ಎರಡು ಭಾಗಕ್ಕೂ ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಇಟ್ಟಿನಿ ನೋಡಿರಿ. ಮೇಲ್ಗಡೆ ಒಂದು ಪಾರ್ಟಕ್ಕೆ ಒಂದು ಬಟ್ಟೆದು, ಆಮೇಲೆ ಕೆಳಗಿನ ಪಾರ್ಟಕ್ಕೆ ಇನ್ನೊಂದು ಕೆಳಗಡೆ ಪ್ಲೇಟ್ಸ್ ಮಾಡಿರೋಂಥ ಬಟ್ಟೆ, ಎರಡನ್ನು ಕೂಡ ಜೋಡಿಸ್ಕೊಂಡ್ಬಿಡ್ಬೇಕು. ನೋಡಿರಿ ಈಗ ಎರಡು ಭಾಗ ನಾನು ಜೋಡಿಸ್ಕೊಂಡಿದ್ದೇನು. ಜೋಡಿಸ್ಕೊಂಡ್ಮೇಲೆ ಈ ರೀತಿ ಆಯ್ತಿದು. ಸೊ ನೋಡಿರಿ ಎರಡು ಓಪನ್ ಪಾರ್ಟ್ಸ್ ಇದೆ, ಇನ್ನು ಇದನ್ನು ಜಾಯಿಂಟ್ ಮಾಡಬೇಕಾಗ್ತೈತೆ ನಾವು. ಸೊ ಓಪನ್ ಪಾರ್ಟ್ಸ್ ಐತೆ, ಅದನ್ನು ನಾನು ಈಗ ಉಲ್ಟಾ ಮಾಡಿ ಇಟ್ಕೊಂಡಿದ್ದೇನೆ, ಅಂದ್ರೆ ಹೊಳಿಸಿ ನೋಡಿರಿ ಜೋಡಿಸಿದ ಪಾರ್ಟನ್ನು ಈ ರೀತಿಯಾಗಿ ಇಟ್ಬಿಟ್ಟು ಸೈಡ್ಗೆ ಎರಡೂ ಕಡೆನೂ ಕೂಡ ಜೋಡಿಸ್ಕೊಂಡ್ಬಿಡ್ಬೇಕು. ಫಿಟ್ಟಿಂಗ್ ನೋಡ್ಕೊಂಬಿಟ್ಟು ನೀವು ಅಷ್ಟನ್ನು ಜೋಡಿಸ್ಕೊಂಡ್ಬಿಡ್ಬೇಕು. ಒಳಗಡೆ 1 ಇಂಚದವರೆಗೂ ಒಳಗಡೆ ತೊಗೊಂಡ್ಬಿಟ್ಟು ಜೋಡಿಸ್ಕೊಂಡ್ಬಿಟ್ರೆ ನೋಡಿರಿ ಈ ರೀತಿಯಾಗಿ ಬ್ಯೂಟಿಫುಲ್ ಫ್ರಾಕ್ ಒಂದು ನಮ್ಗೆ ರೆಡಿ ಆಗ್ತೈತಿ. ಸೊ ಮನೆಯೊಳಗೆ ನೀವು ವೇಸ್ಟ್ ಬಟ್ಟೆ ಒಳಗಿಂದ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿ ಕೂಡ ಹಾಕ್ಬೋದು ಫ್ರಾಕ್ಸನ್ನು, ಮತ್ತು ರೀಯೂಸ್ ಕೂಡ ಆಗ್ತೈತಿ, ಜೊತೆಗೆ ಡಿಫ್ರೆಂಟ್ ಆಗೂ ಇರ್ತೈತಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಹೊಸ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಇದ್ರೂ ಕೂಡ ಕಮೆಂಟ್ಸ್ ಮಾಡಿರಿ. ಈ ವಿಡಿಯೋ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಅಲ್ಲಿವರೆಗೆಲ್ಲರಿಗೂ ಬಾಯ್ ಬಾಯ್.